ವರ್ಷದಿಂದಲೂ ಕೂಡ ದೊಡ್ಡದಾಗ್ತಾನೆ ಇದೆ. ಇದರಲ್ಲೇ ಡಿಕೆ ಶಿವಕುಮಾರ್ ಇವತ್ತು ಸ್ಪಷ್ಟನೆ ಕೊಟ್ಟಿರಬಹುದು. ಆದ್ರೆ ಅವ್ರು ಕೊಟ್ಟಿರುವಂತ ಸ್ಪಷ್ಟನೆ ಯಾವ ರೀತಿ ಇದೆ ಅಂದ್ರೆ ಜಾಸ್ತಿ ಅವರು ಅಮೂಲ್ ಕಡೆಗೆ ಎಲ್ಲೋ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅನ್ನುವಂತೆ ಕಾಣ್ತಾ ಇದೆ. ಏನ್ ಹೇಳಿದ್ದಾರೆ ಹಾಗಾದ್ರೆ? ಟೆಂಡರ್ ಮೂಲಕ ಬಂದ ಕಾರಣ ಬದಲಾವಣೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಮೂಲ್ ಮಳಿಗೆಗೆ ಡಿಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಂದಿನಿ ಮಳಿಗೆ ಹಾಕುವುದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ನಂದಿನಿ ಮಳಿಗೆನೂ ಹಾಕ್ತೀವಿ ಅಂತ ಅಂದ್ರೆ ಮೊದಲ ಪ್ರಿಫರೆನ್ಸ್ ಇಲ್ಲಿ ಅಮೂಲ್ಗೆ ಕೊಡ್ತಾ ಇದ್ದಾರಾ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಾವು ಅವ್ರಿಗೆ BMRCL ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು. ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕ್ತಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ಇವರು ನಮ್ಮ KMF ಅವರು ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KMF ಅವ್ರಿಗೆ ಹೇಳಿದೀವಿ, ನೀವು ಅರ್ಜಿ ಹಾಕಿ ಅಂತ. ಇನ್ನು 8-10 ಕಡೆ ಐಡೆಂಟಿಫೈ ಮಾಡಿದೀವಿ. 8 ಕಡೆ KMFಗೆ ಕೊಡಿ ಅಂತ ಹೇಳಿದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿದೀನಿ. ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಹೇಳಿದೀನಿ. ಸೊ 2ನ್ನ ಈಗ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ್ರಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ 2 ಅವ್ರು ಇರ್ತದೆ. ನಾವು 8 KMFಗೆ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಂಬರ್ 1 ವರ್ಷದಿಂದಲೂ ಕೂಡ ದೊಡ್ಡದಾಗ್ತಾನೆ ಇದೆ. ಇದರಲ್ಲೇ ಡಿಕೆ ಶಿವಕುಮಾರ್ ಇವತ್ತು ಸ್ಪಷ್ಟನೆ ಕೊಟ್ಟಿರಬಹುದು. ಆದ್ರೆ ಅವ್ರು ಕೊಟ್ಟಿರುವಂತ ಸ್ಪಷ್ಟನೆ ಯಾವ ರೀತಿ ಇದೆ ಅಂದ್ರೆ ಜಾಸ್ತಿ ಅವರು ಅಮೂಲ್ ಕಡೆಗೆ ಎಲ್ಲೋ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅನ್ನುವಂತೆ ಕಾಣ್ತಾ ಇದೆ. ಏನ್ ಹೇಳಿದ್ದಾರೆ ಹಾಗಾದ್ರೆ? ಟೆಂಡರ್ ಮೂಲಕ ಬಂದ ಕಾರಣ ಬದಲಾವಣೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಮೂಲ್ ಮಳಿಗೆಗೆ ಡಿಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಂದಿನಿ ಮಳಿಗೆ ಹಾಕುವುದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ನಂದಿನಿ ಮಳಿಗೆನೂ ಹಾಕ್ತೀವಿ ಅಂತ ಅಂದ್ರೆ ಮೊದಲ ಪ್ರಿಫರೆನ್ಸ್ ಇಲ್ಲಿ ಅಮೂಲ್ಗೆ ಕೊಡ್ತಾ ಇದ್ದಾರಾ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಾವು ಅವ್ರಿಗೆ BMRCL ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು. ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕ್ತಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ಇವರು ನಮ್ಮ KMF ಅವರು ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KMF ಅವ್ರಿಗೆ ಹೇಳಿದೀವಿ, ನೀವು ಅರ್ಜಿ ಹಾಕಿ ಅಂತ. ಇನ್ನು 8-10 ಕಡೆ ಐಡೆಂಟಿಫೈ ಮಾಡಿದೀವಿ. 8 ಕಡೆ KMFಗೆ ಕೊಡಿ ಅಂತ ಹೇಳಿದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿದೀನಿ. ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಹೇಳಿದೀನಿ. ಸೊ 2ನ್ನ ಈಗ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ್ರಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ 2 ಅವ್ರು ಇರ್ತದೆ. ನಾವು 8 KMFಗೆ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಂಬರ್ 1 ವರ್ಷದಿಂದಲೂ ಕೂಡ ದೊಡ್ಡದಾಗ್ತಾನೆ ಇದೆ. ಇದರಲ್ಲೇ ಡಿಕೆ ಶಿವಕುಮಾರ್ ಇವತ್ತು ಸ್ಪಷ್ಟನೆ ಕೊಟ್ಟಿರಬಹುದು. ಆದ್ರೆ ಅವ್ರು ಕೊಟ್ಟಿರುವಂತ ಸ್ಪಷ್ಟನೆ ಯಾವ ರೀತಿ ಇದೆ ಅಂದ್ರೆ ಜಾಸ್ತಿ ಅವರು ಅಮೂಲ್ ಕಡೆಗೆ ಎಲ್ಲೋ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅನ್ನುವಂತೆ ಕಾಣ್ತಾ ಇದೆ. ಏನ್ ಹೇಳಿದ್ದಾರೆ ಹಾಗಾದ್ರೆ? ಟೆಂಡರ್ ಮೂಲಕ ಬಂದ ಕಾರಣ ಬದಲಾವಣೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಮೂಲ್ ಮಳಿಗೆಗೆ ಡಿಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಂದಿನಿ ಮಳಿಗೆ ಹಾಕುವುದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ನಂದಿನಿ ಮಳಿಗೆನೂ ಹಾಕ್ತೀವಿ ಅಂತ ಅಂದ್ರೆ ಮೊದಲ ಪ್ರಿಫರೆನ್ಸ್ ಇಲ್ಲಿ ಅಮೂಲ್ಗೆ ಕೊಡ್ತಾ ಇದ್ದಾರಾ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ನಾವು ಅವ್ರಿಗೆ BMRCL ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು. ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕ್ತಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ಇವರು ನಮ್ಮ KMF ಅವರು ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ KMF ಅವ್ರಿಗೆ ಹೇಳಿದೀವಿ, ನೀವು ಅರ್ಜಿ ಹಾಕಿ ಅಂತ. ಇನ್ನು 8-10 ಕಡೆ ಐಡೆಂಟಿಫೈ ಮಾಡಿದೀವಿ. 8 ಕಡೆ KMFಗೆ ಕೊಡಿ ಅಂತ ಹೇಳಿದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿದೀನಿ. ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಹೇಳಿದೀನಿ. ಸೊ 2ನ್ನ ಈಗ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ್ರಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ 2 ಅವ್ರು ಇರ್ತದೆ. ನಾವು 8 KMFಗೆ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಂಬರ್ 1
ವರ್ಷದಿಂದಲೂ ಕೂಡ ದೊಡ್ಡದಾಗ್ತಾನೆ ಇದೆ. ಇದರಲ್ಲೇ ಡಿಕೆ ಶಿವಕುಮಾರ್ ಇವತ್ತು ಸ್ಪಷ್ಟನೆ ಕೊಟ್ಟಿರಬಹುದು. ಆದ್ರೆ ಅವ್ರು ಕೊಟ್ಟಿರುವಂತ ಸ್ಪಷ್ಟನೆ ಯಾವ ರೀತಿ ಇದೆ ಅಂದ್ರೆ ಜಾಸ್ತಿ ಅವರು ಅಮೂಲ್ ಕಡೆಗೆ ಎಲ್ಲೋ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ಏನ್ ಹೇಳಿದ್ದಾರೆ ಹಾಗಾದ್ರೆ? ಟೆಂಡರ್ ಮೂಲಕ ಬಂದ ಕಾರಣ ಬದಲಾವಣೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಮೂಲ್ ಮಳಿಗೆಗೆ ಡಿಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಂದಿನಿ ಮಳಿಗೆ ಹಾಕುವುದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ನಂದಿನಿ ಮಳಿಗೆನೂ ಹಾಕ್ತೀವಿ ಅಂತ ಅಂದ್ರೆ ಮೊದಲ ಪ್ರಿಫರೆನ್ಸ್ ಇಲ್ಲಿ ಅಮೂಲ್ಗೆ ಕೊಡ್ತಾ ಇದ್ದಾರಾ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ನಾವು ಅವ್ರಿಗೆ ಬಿಎಂಆರ್ಸಿ ಎಲ್ಲವರು ಗ್ಲೋಬಲ್ ಟೆಂಡರ್ ಕರೆದಿದ್ರು. ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕ್ತಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ ಅವ್ರಿಗೆ ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ. ಇನ್ನು 8-10 ಕಡೆ ಐಡೆಂಟಿಫೈ ಮಾಡಿದೀವಿ. 8 ಕಡೆ ಕೆಎಂಎಫ್ಗೆ ಕೊಡಿ ಅಂತ ಹೇಳಿದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿದೀನಿ, ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಹೇಳಿದೀನಿ. ಸೊ 2ನ್ನ ಈಗಾಗಲೇ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ದೃಷ್ಟಿಯಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿದ್ವಿ. ಸೊ 2 ಅವ್ರು ಇರ್ತದೆ. ನಾವು 8 ಕೆಎಂಎಫ್ಗೆ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಂಬರ್ 1 ವರ್ಷದಿಂದಲೂ ಕೂಡ ದೊಡ್ಡದಾಗ್ತಾನೆ ಇದೆ. ಇದರಲ್ಲೇ ಡಿಕೆ ಶಿವಕುಮಾರ್ ಇವತ್ತು ಸ್ಪಷ್ಟನೆ ಕೊಟ್ಟಿರಬಹುದು. ಆದ್ರೆ ಅವ್ರು ಕೊಟ್ಟಿರುವಂತ ಸ್ಪಷ್ಟನೆ ಯಾವ ರೀತಿ ಇದೆ ಅಂದ್ರೆ ಜಾಸ್ತಿ ಅವರು ಅಮೂಲ್ ಕಡೆಗೆ ಎಲ್ಲೋ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ. ಏನ್ ಹೇಳಿದ್ದಾರೆ ಹಾಗಾದ್ರೆ? ಟೆಂಡರ್ ಮೂಲಕ ಬಂದ ಕಾರಣ ಬದಲಾವಣೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಮೂಲ್ ಮಳಿಗೆಗೆ ಡಿಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನಂದಿನಿ ಮಳಿಗೆ ಹಾಕುವುದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ. ನಂದಿನಿ ಮಳಿಗೆನೂ ಹಾಕ್ತೀವಿ ಅಂತ ಅಂದ್ರೆ ಮೊದಲ ಪ್ರಿಫರೆನ್ಸ್ ಇಲ್ಲಿ ಅಮೂಲ್ಗೆ ಕೊಡ್ತಾ ಇದ್ದಾರಾ? ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ನಾವು ಅವ್ರಿಗೆ ಬಿಎಂಆರ್ಸಿ ಎಲ್ಲವರು ಗ್ಲೋಬಲ್ ಟೆಂಡರ್ ಕರೆದಿದ್ರು. ಸೊ ಯಾರು ಹಾಕೊಂಡಿರ್ಲಿಲ್ಲ. ಅಮೂಲ್ ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕ್ತಿದ್ರು. ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ 10 ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು. ಸೊ ಅದಕ್ಕೆ ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ. ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ ಅವ್ರಿಗೆ ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ. ಇನ್ನು 8-10 ಕಡೆ ಐಡೆಂಟಿಫೈ ಮಾಡಿದೀವಿ. 8 ಕಡೆ ಕೆಎಂಎಫ್ಗೆ ಕೊಡಿ ಅಂತ ಹೇಳಿದೀನಿ, ನಂದಿನಿಗೆ ಕೊಡಿ ಅಂತ ಹೇಳಿದೀನಿ, ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕೊಡಿ ಅಂತ ಹೇಳಿದೀನಿ. ಸೊ 2ನ್ನ ಈಗಾಗಲೇ ಅವರು ಓಪನ್ ಮಾಡಿದ್ದಾರೆ. ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ, ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ದೃಷ್ಟಿಯಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿ. ಸೊ 2 ಅವ್ರು ಇರ್ತದೆ. ನಾವು 8 ಕೆಎಂಎಫ್ಗೆ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಂಬರ್ 1